ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ MP ಮುದಾಳೆ. ಬಂಧುಗಳೇ, ಇತ್ತೀಚೆಗೆ ಬೀದರ್ ನಗರದ ನ್ಯಾಯಾಧೀಶರ ಮನೆಯಲ್ಲಿ ಕಳ್ಳತನವಾಗಿತ್ತು. ಆ ಕಳ್ಳತನದ ಪ್ರಮುಖ ರೂವಾರಿಗಳ ಹೆಡೆಮುರಿಯನ್ನು ಕಟ್ಟಿದ್ದಾರೆ ಬೀದರ್ ಜಿಲ್ಲೆಯ ಪೊಲೀಸರು. ಇವತ್ತು ಬೀದರ್ ನಗರದ ಪೊಲೀಸ್ ಗ್ರೌಂಡ್ ಅಲ್ಲಿ ಜಿಲ್ಲಾ ಪೊಲೀಸ್ ಅಧಿಕಾರಿಗಳಾಗಿರ್ತಕ್ಕಂಥ SP ಪ್ರದೀಪ್ ಗುಂಟೆ ಅವರು ಪತ್ರಿಕಾಗೋಷ್ಠಿ ಕರೆದು ಆರೋಪಿಗಳನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದೇವೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ವಿವರವಾಗಿರ್ತಕ್ಕಂಥ ಮಾಹಿತಿಯನ್ನ ನೀಡಿದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಬೀದರ್ ಜಿಲ್ಲೆಯಲ್ಲಿ ದಿನೇ ದಿನೇ ಕಳ್ಳತನ ಮತ್ತು ರಾಬರಿ ಹಾಗೂ ಇನ್ನಿತರ ಚಟುವಟಿಕೆಗಳನ್ನ ನಡೀತಿರೋದ್ರಿಂದ ಹಲವಾರು ರೀತಿಗಳಿಂದ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಬಹುದೊಡ್ಡ ನಿರೀಕ್ಷಿತವಾಗಿರ್ತಕ್ಕಂಥ ನ್ಯಾಯಾಧೀಶರ ಮನೆಯಲ್ಲಿ ಈ ರೀತಿ ಕಳ್ಳತನವಾಗಿದೆ ಎಂದಾಗ ಬಹಳ ಜನ ದಿಗ್ಗಲುಗೊಂಡಿದ್ರು. ಆದಷ್ಟು ಬಹಳಷ್ಟು ರೀತಿಯ ತೊಂದರೆ ಕೂಡ ಒಳಗಾಗಿದ್ರು. ಇನ್ನು ನಮ್ಮ ಪಾಡು ಏನು ಅಂತಕ್ಕಂಥ ಮಟ್ಟಕ್ಕೆ ಬೀದರ್ ಜಿಲ್ಲೆಯ ಜನರು ಭಯಭೀತರಾಗುತ್ತಿದ್ದರು. ಆದರೆ ಇವತ್ತು ಆ ರೀತಿ ಆಗೋದಿಲ್ಲ. ಪೊಲೀಸರು ಸದಾಕಾಲ ನಿಮ್ಮೊಂದಿಗೆ ಇರುತ್ತೇವೆ. ಎಲ್ಲ ಒಂದ್ ಕಡೆಯಿಂದ ಈ ತರ ಘಟನೆಗಳು ಆಗಿದ್ದಾವೆ. ಅದನ್ನ ಹೆಡೆಮುರಿ ಕಟ್ಟುವಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳ ಪ್ರಮುಖ ಪಾತ್ರ ವಹಿಸಿಕೊಂಡಿದ್ದಾರೆ ಎಂದು ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಅವರು ಮಾಹಿತಿ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ DYSP ಚಂದ್ರಕಾಂತ್ ಪೂಜಾರಿ ಸೇರಿದಂತೆ ಅನೇಕ ಜನ ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬನ್ನಿ ಏನ್ ಹೇಳಿದ್ದಾರೆ ಎಂಬುದನ್ನ ನಾವಿಲ್ಲಿ ನಿಮಗೆ ತೋರಿಸ್ತೀವಿ, ನೋಡ್ಕೊಂಡು ಬರೋಣ. 30ನೇ ತಾರೀಕು 31ನೇ ತಾರೀಕು 4 ಜನರು ಇಲ್ಲೇ ರೆಕ್ಕಿ ಮಾಡಿದ್ದಾರೆ. ರೆಕ್ಕಿ ಮಾಡಿ ಸುಮಾರು ನೈಟ್ 1 ಗಂಟೆ 2 ಗಂಟೆ ಮಧ್ಯ ಕಾಂಪೌಂಡ್ ಜಿಗಿದು ಹೌಸ್ ಬ್ರೇಕ್ ಮಾಡಿ ಮನೆಯಲ್ಲಿ ಅಲ್ಮಿರಾ ಬ್ರೇಕ್ ಮಾಡಿ ಇಷ್ಟೆಲ್ಲ ಸೊತ್ತನ್ನು ಕದ್ದುಕೊಂಡು ಹೋಗಿರ್ತಾರಂತ ನಮಗೆ ಖಚಿತಪಡಿಸಿಕೊಂಡು ಇವರ ಪತ್ತೆ ಕುರಿತು ನಮ್ಮ ತಂಡಗಳನ್ನು ಮಹಾರಾಷ್ಟ್ರ ರಾಜ್ಯಕ್ಕೆ ಕಳಿಸಿದ್ದೇವೆ. ನಾವು ಇವರು ಪಾರ್ದಿ ಗ್ಯಾಂಗ್ ಸೇರಿದ್ದವರು. ಇವರಲ್ಲಿ 3 ಜನರು ಮಹಾರಾಷ್ಟ್ರ ಔರಂಗಾಬಾದ್ಗೆ ಸೇರಿದ್ದವರು, ಒಬ್ಬನು ಮಾತ್ರ ಮಧ್ಯಪ್ರದೇಶಕ್ಕೆ ಸೇರಿದ್ದವನು. ಇದರಲ್ಲಿ ಇಬ್ಬರು ಫಾದರ್ ಅಂಡ್ ಸನ್ ಕೂಡ ಇದ್ದಾರೆ. ಇದರಲ್ಲಿ ಬೀದರ್ಗೆ ಬರೋಕ್ಕಿಂತ ಮುಂಚೆ ಬೈ ಟ್ರೈನ್ ಅವರು ವಿಕಾರಾಬಾದ್ ಹೋಗಿರುತ್ತಾರೆ. ವಿಕಾರಾಬಾದ್ನಲ್ಲಿ ಕೂಡ ಕಳ್ಳತನ ಮಾಡ್ತಾರೆ. ಕಳ್ಳತನ ಮಾಡಿಕೊಂಡು ಬರ್ತಾ ಅದೇ ಟ್ರೈನಲ್ಲಿ ಬರ್ತಾ ನಮ್ಮ ಬೀದರಲ್ಲಿ ಇಳಿತಾರೆ. ರೈಲ್ವೆ ಸ್ಟೇಷನ್ ಹೊರಗಡೆ ಬಂದು 3 ದಿನ ಸಿಟಿಯಲ್ಲೇ ಓಡಾಡ್ತಾರೆ. ಈ 3 ದಿನ ಎಲ್ಲಾದರೂ ಉಳ್ಕೊಂಡಿದ್ದಾರೆ ಅಂತ ನಾವು ಪರಿಶೀಲನೆ ಮಾಡಿದಾಗ ಎಲ್ಲಿನೂ ಉಳ್ಕೊಂಡಿಲ್ಲ. ನೈಟ್ ಆಗ್ತಿದ್ದಂಗೆ ಮತ್ತೆ ಟ್ರೈನ್ ಹತ್ತುವುದು, ಮತ್ತೆ ಜರ್ನಿ ಮಾಡಿಕೊಂಡು ನೆಕ್ಸ್ಟ್ ಡೇ ಬೆಳಗ್ಗೆ ಬರುವುದು, ಮತ್ತೆ ರೆಕ್ಕಿ ಮಾಡ್ಕೊಳ್ಳೋದು, ಮತ್ತೆ ನೈಟ್ ಟೈಮ್ ಟ್ರೈನ್ ಹತ್ತೋದು ಹೋಗೋದು, ಈ ರೀತಿ ಮಾಡಿದ್ದಾರೆ ಅಂತ ಕಂಡು ಬಂದಿದೆ. ಇವರಿಗೋಸ್ಕರ ತೆಲಂಗಾಣ ಪೊಲೀಸರು ಹಾಗೂ ನಾವು ಕೂಡ ಇಬ್ಬರು ಸರ್ಚ್ ಮಾಡಿದ್ದೇವೆ. ನಮ್ಮ ಕ್ರೈಮ್ ಸ್ಟಾಫ್ ಸಾಮರ್ಥ್ಯತೆಯಿಂದ ಮೊದಲು ನಾವೇ ಹಿಡಿದಿದ್ದ ಅಂತ ಹೇಳಕ್ಕೆ ಸಂತೋಷ ಪಡ್ತಾ ಇದ್ದೇನೆ. 3 ಜನರನ್ನ ನಾವು ದಸ್ತಗಿರಿ ಮಾಡಿದ್ದೇವೆ. ಉದಗೀರ್ ರೈಲ್ವೆ ಸ್ಟೇಷನಲ್ಲಿ ನಾವು ಇವರನ್ನು ದಸ್ತಗಿರಿ ಮಾಡಿದ್ದೇವೆ. ಇನ್ನೊಬ್ಬನು ಮಾಹಿತಿ ಗೊತ್ತಾಗ್ತಾ ಇದ್ದಂಗೆ, ಮೇ ಬಿ ಈ ಸಹಚರರ ಕಡೆಯಿಂದ ಮಾಹಿತಿ ಗೊತ್ತಾಗ್ತಾ ಇದ್ದಂಗೆ ಓಡಿ ಹೋಗಿದ್ದಾನೆ. ಸದ್ಯ ಈ 3 ಜನರ ಕಡೆಯಿಂದ ನಾವು 1,77,000 ಮೌಲ್ಯದ ಸೊತ್ತನ್ನು ನಾವು ರಿಕವರಿ ಮಾಡಿದ್ದೇವೆ. ಅವರ ಮನೆಯಿಂದ ಕಳ್ಳತನ ಆಗಿದ್ದ ಆಭರಣಗಳು ಆಸ್ ಇಟ್ ಈಸ್ ಇಂಟ್ಯಾಕ್ಟ್ ಇವೆ. 50 ಗ್ರಾಮ್ ಸಿಲ್ವರ್ ಆಸ್ ಇಟ್ ಈಸ್ ಸಿಕ್ಕಿದೆ. ಅದೇ ರೀತಿ ಪೆಂಡೆಂಟ್ಸು ಆ್ಯಂಡ್ ಬ್ಯಾಂಗಿಲ್ಸ್ ಇಂಟ್ಯಾಕ್ಟ್ ಆಗಿ ಸಿಕ್ಕಿದ್ದಾವೆ. 4ನೇ ಆರೋಪಿ ಪರಾರಿಯಲ್ಲಿದ್ದಾನೆ. ಅವನಿಗೆ ಕೂಡ ಅತಿ ಶೀಘ್ರದಲ್ಲೇ ನಾವು ಹಿಡಿತೇವೆ. ಸೊ ಇವ್ರ ಮೇಲೆ ಬೇರೆ ಬೇರೆ ರಾಜ್ಯಗಳಲ್ಲಿ ಏನೇನು ಕೇಸ್ಗಳಿವೆ ನಾವು ಕೋಆರ್ಡಿನೇಟ್ ಮಾಡಿಕೊಂಡು ಅವರಿಗೆ ನಾವು ಸಪೋರ್ಟ್ ನೀಡ್ತೇವೆ ಅಂತ ನಾವು ಮಾಧ್ಯಮ ಮುಖಾಂತರ ಹೇಳ್ತೇವೆ. ಈ ಹಿಂದೆ ಯಾವ ಕ್ರೈಮ್ನು ಮಾಡಿಲ್ಲ. ಅಲ್ಲಿ ಸ್ವಲ್ಪ ಎಕ್ಸೈಸ್ ಕೇಸಸ್ ಇವೆ ಇವರ ಮೇಲೆ. 1-2 ಸಣ್ಣ ಪುಟ್ಟ ಕಳ್ಳತನಗಳು ಮಾಡಿದ್ದಾರೆ ಬಿಟ್ಟು ನಾವು ದೇ ಆರ್ ಬಡ್ಡಿಂಗ್. ಅದೇ ಗ್ಯಾಂಗ್ ಸೇರಿದ್ದವರು, ಬಟ್ ದೇ ಆರ್ ಬಡ್ಡಿಂಗ್. ನಾವು ಈಗ ಬಡ್ಡಿಂಗ್ ಸ್ಟೇಜ್. ತಂದೆ ಮಗ ಇದ್ದಾರೆ ಅದರಲ್ಲಿ. ಇಬ್ಬರು ಓಕೆ, ಲೈಕ್ ಸೇಮ್ ಗ್ಯಾಂಗ್ ಫ್ರೆಂಡ್ಸ್. ಆ ರೀತಿ ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶ ಮಧ್ಯೆ ಅವ್ರು ಹೆಂಗೆ ಬೌಂಡಿಂಗ್ So they are all Parthi
ಪಾರ್ಟಿ ಗ್ಯಾಂಗ್. ಎಲ್ಲರೂ ಪಾರ್ಟಿಗೆ ಎಸ್, ಆಲ್ ಬಿಲಾಂಗ್ ಟು ಸೇಮ್ ಪಾರ್ಟಿ. ಮಧ್ಯಪ್ರದೇಶಿಗೆ ಮಹಾರಾಷ್ಟ್ರ ಈ ವೇರು ಲಿಂಕ್ ಹೆಂಗೆ ಇದ್ದಾರೆ, ಅವರೆಲ್ಲರೂ ರಿಲೇಟಿವ್ಸ್ ಇದ್ದಾರೆ. ದೇ ಆಲ್ ಬಿಲಾಂಗ್ ಟು ದಟ್ ಪಾರ್ಟಿ. ಏನು ಸರ್ ಇದು ಏನಿರೋದು ಪಾರ್ಟಿ ಏನು ಸರ್ ವಿಷ್ಣುವಿ ಗ್ಯಾಂಗ್ ಅಂತ ಇದೆ ಸರ್ ಅಥವಾ ಇದು ನಾವು ಕೇಳಿಲ್ಲ ಪಾರ್ಟಿ ಇಸ್ ಲೈಕ್ ಕೆಲವೊಂದು ಕಡೆ ಕಳ್ಳತನಗಳಲ್ಲಿ ರಿಪೀಟೆಡ್ ಹ್ಯಾಬಿಟುವಲ್ ಅಫೆಂಡರ್ಸ್ ಆಗಿ ಗುರುತಿಸಿಕೊಂಡಿದ್ದ ಒಂದು ಗ್ರೂಪ್. ಸರ್ ಇದು ಒಂದೇ ಮನೆ ಮಾಡಿದ್ರು ಏನಾದ್ರು ಅಟೆಂಪ್ಟ್ ಮಾಡಿದ್ದಾರೆ ಸರ್? ನಮಗಿರೋ ಮಾಹಿತಿ ಪ್ರಕಾರ ಆ ದಿನ ಕೇವಲ ಇದೊಂದೇ ಮನೆ ಮಾಡ್ಕೊಂಡು ಹೋಗಿದ್ದಾರೆ. ಯಾವ ಹೆಚ್ಚುಬಿಟ್ಟು ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಬೀದರ್ ಜಿಲ್ಲೆಯಲ್ಲಿ ನಡೆದಿರುವಂತ ನ್ಯಾಯಾಧೀಶರ ಮನೆಯಲ್ಲಿ ಕಳ್ಳತನವಾಗಿರುವುದನ್ನ ಬಹಳಷ್ಟು ರೀತಿಗಳಿಂದ ಇಲ್ಲಿ ಪ್ರದೀಪ್ ಗುಂಟಿ ಮತ್ತು ಪೊಲೀಸ್ ಅಧಿಕಾರಿಗಳು ತಮ್ಮದೇ ಆದಂತಹ ರೀತಿಯಲ್ಲಿ ವಿವೇಚನೆ ಮಾಡಿ ಹೆಡೆಮುರಿ ಕಟ್ಟುವಲ್ಲಿ ಆರೋಪಿಗಳಿಗೆ ಬಹಳಷ್ಟು ರೀತಿಗಳಿಂದ ಹರಸಾಸಪಟ್ಟಿದ್ದಾರೆ. ಅದೇನೇ ಆಗಿರಲಿ, ಎಲ್ಲೋ ಒಂದ್ ಕಡೆಯಿಂದ ಈ ರೀತಿಯಾಗಿ ಕಳ್ಳತನ ಅಪರಾಧ ಮಾಡ್ತಕ್ಕಂಥ ಕಿಡಿಗೇಡಿಗಳಿಗೆ ತಕ್ಕ ಪಟ್ಟ ಕಲಿಸ್ತಾ ಇದ್ದಾರೆ ಬೀದರ್ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು. ನಮ್ಗೆ ಇನ್ನೊಂದು ನೋವಿದೆ, ಏನಪ್ಪಾ ಅಂದ್ರೆ ಬ್ಯಾಂಕ್ ದರೋಡೆ ಆಗಿರುವಂತಹ ಸಂದರ್ಭದಲ್ಲಿ ಆಗಿರುತ್ತ ಆರೋಪಿಗಳು ಇನ್ನೂ ಪತ್ತೆ ಆಗಿಲ್ಲ ಎಂಬ ಪ್ರಶ್ನಕ್ಕೆ ಇಲ್ಲಿ ನಿಮಗೆ ನಾವು ಪುನಃ ವಿಚಾರಿಸ್ತಾ ಇದ್ದೀವಿ. ಅದನ್ನು ಕೂಡ ಅತಿ ಬೇಗದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಅದನ್ನು ಕೂಡ ಹೆಡೆಮುರಿ ಕಟ್ಟಿ ಆರೋಪಿಗಳನ್ನ ಹಿಡಿದುಕೊಂಡು ಬರುವಂತ ಎಲ್ಲ ಕೆಲಸಗಳು ನಡೀತವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ಯಾರೆಲ್ಲ ಸುದ್ದಿವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡೋ ಮೂಲಕ ನಮ್ಮ ಪತ್ರಿಕೋದ್ಯಮಕ್ಕೆ ತಾವು ಸಪೋರ್ಟ್ ಆಗಿ ನಿಲ್ಲಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಧನ್ಯವಾದಗಳು. ನಾನು ನಿಮ್ಮ MP ಮುದಾಳೆ.